ಹಾಂ, ಹಾಕೋಣ ಹಾಕೋಣ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಿನ್ನೆ ವ್ಲಾಗ್ ಎಲ್ಲಿಗೆ ಎಂಡ್ ಮಾಡಿದ್ದೆ? ಇದ್ರ ಹತ್ರ ಶರಾವತಿ ಬ್ರಿಡ್ಜ್ ಹತ್ರ ಸ್ಟಾಪ್ ಮಾಡಿದ್ದೆ. ಇವತ್ತು ಹೊರಟಿರೋದು ಯಾನ ಕೇವ್ಸ್ ಮತ್ತು ವಿಭೂತಿ ಫಾಲ್ಸಿಗೆ. ಇರೋದು ಇವಾಗ ಗೋಕರ್ಣಲ್ಲಿ. ನಿನ್ನೆ ರಾತ್ರಿ 8 ಗಂಟೆ ಹಂಗೆಲ್ಲ ಬಂದ್ವಿ ಗೋಕರ್ಣಗೆ. ಇವಾಗ ಅದೇ ಯಾಣ ಕೇಸು. ತಿಂಡಿ ಆಗಿಲ್ಲ, ವಾಚ್ ಹಾಕಲಿಲ್ಲ. ವಾಚ್ ಹಾಕಿಲ್ಲ. ಟೈಮ್ ಎಷ್ಟಾಗಿದೆ ಗೊತ್ತಿಲ್ಲ. ಎಲ್ಲೋಗ್ಬೇಕು? ಇಂಕಿ ಪಿಂಕಿ ಪಾಂಕಿ ಯಾಕಡೆ ಹೋದ್ರು? ಇಲ್ಲ ಹೋಗವ್ರೆ. ನಿಮಗೆ ಬೀಚು ರೆಸಾರ್ಟ್ ಏನೂ ತೋರಿಸೇ ಇಲ್ಲಲ್ಲ. ಈಗ ವಾಪಸ್ ಹೋಗ್ತಾ ತೋರಿಸ್ತೀನಿ. ನೆನ್ನೆ ಸಂಜೆ ತೋರಿಸ್ತೀನಿ ಅಂದೆ. ನೆನ್ನೆ ಸಂಜೆ ತೋರ್ಸೋಕ್ಕಾಗಲಿಲ್ಲ. ಇಲ್ಲ, ಡಿಸ್ಟ್ರಾಕ್ಟ್ ಆಗಿಬಿಡ್ತು. ಚೆನ್ನಾಗಿ ಕಾಣ್ತಾ ಇಲ್ವಾ ಅಂತ. ರಾತ್ರಿ ಇದೇ ರೋಡಲ್ಲಿ ಬಂದಿದ್ದು. ಅದೇ ಚೆನ್ನಾಗಿದೆ ಒಂಥರ ಗೋಕರ್ಣ ಸಿಟಿ. ಎಕ್ಸ್ಪ್ಲೋರ್ ಮಾಡಬೇಕು. ಇವತ್ತು ಫುಲ್ ಎಕ್ಸ್ಪ್ಲೋರ್ ಮಾಡಿಬಿಡ್ತೀವಿ. ಸಿಂಚಿ ಇವನು ಹೊರಟಿದ್ದೆ ದೊಡ್ಡದೇನೋ ಹೆಂಗೋ ಮಾಡಿ ಒಂದು 50 ಥರ ಮಾತಾಡಿ 50 ಸರಿ ಮನ್ಸು ಚೇಂಜ್ ಮಾಡಿ ಅಂತೂ ಉಳ್ಕೊಂಡಿದ್ದಾನೆ. ನಾಳೆ ಒಟ್ಟಿಗೆ ಹೋಗ್ತೀವಿ ಬೆಳಿಗ್ಗೆ ಎದ್ದು. ಸಿಂಚಿಗೆ ಅದೊಂದು ಒಳ್ಳೆ ಕೆಲಸ ಮಾಡಿದ್ವಿ. ಇಲ್ಲ ಸಿಂಚಿ, ಸಿಂಚಿನ ಇವತ್ತು ಹೆಂಗೋ ಮಾಡಿ ಉಳಿಸ್ಕೊಂಡಿರೋದು. ಹೋಗ್ತೀನಿ ಅಂತ ಕೂತಿದ್ದ. ಹೆಂಗೋ ಮಾಡಿ ಉಳಿಸ್ಕೊಂಡು ಇವ್ರು ಯಾವುದೋ ಐಡಿಯಾ ಕೊಟ್ಟಿಲ್ಲ ಬಸ್ ನೋಡೋದು ಕರೆಕ್ಟಾಗಿ. ಈಗ ಸದ್ಯ ಬೆಳಿಗ್ಗೆ ಅವನೇ ಹುಡುಕ್ದ ಅತ್ಲಾಗೆ. ಹಾಗಾಗಿ ಬಸ್ ಸಿಕ್ತು. ಬಸ್ ಇದೆ ಅಂತ ಇಲ್ಲ ಅಂದ್ರೆ ಅವನಿಗೆ ಗೊತ್ತಿರಲಿಲ್ಲ. ಅದಕ್ಕೆ ರಾತ್ರಿ ಅವನೇನು 10 ಕಾಲಿಗೆ ಹೊರಟು ಅದೇ 5 ಗಂಟೆಗೇನೋ ಚಿಕ್ಕಮಗಳೂರು ರೀಚ್ ಆಗುತ್ತೆ, ಅಲ್ಲಿಗೆ ಹೋಗ್ತಾನೆ. ನಾವು ನಾಳೆ ಬೆಳಿಗ್ಗೆ ಎದ್ದು ಆರಾಮಾಗಿ 8 ಗಂಟೆ 9 ಗಂಟೆಗೆಲ್ಲೋ 10 ಗಂಟೆಗೆ 10 ಗಂಟೆ 9 ಗಂಟೆ ಒಳಗಡೆ ಹೊರಡ್ತೀವಿ. ಯಾಕೆಂದರೆ ನಾಳೆನೂ ಚೆನ್ನಾಗಿರೋ ಜಾಗ ಎಲ್ಲ ತೋರಿಸ್ತೀವಿ ನೋಡಿ. ನಿಮಗೆ ಕುದುರೆಮುಖ ಹೋಗಿದ್ದೀನಿ, ಆದರೆ ನಿಮಗೆ ತೋರಿಸಿಲ್ಲ ಕುದುರೆಮುಖಕ್ಕೆ. ಹಂಗಾಗಿ ಅದು ಒಂದು ವ್ಲಾಗ್ ಬರುತ್ತೆ. ಎಲ್ಲ ರೆಡಿ ಇರಿ. ಎಲ್ಲಿ? ಹಿಂದೆನಾ? ಬಿಡು, ಮುಂದೆ ಇರ್ಬೋದು. ಇರುತ್ತಲ್ಲ ಶಶು ಮುಂದೆ. ಇಲ್ಲಿ ಇಲ್ಲೇ ಕೇಳೋಣ ಹಂಗಾದ್ರೆ ಇವ್ರ ಹತ್ರ. ಫುಲ್ ಅಲ್ಲ? ಓಕೆ ಬನ್ನಿ. ತಿಂಡಿ ಹೊಟ್ಟೆಗಾದ್ರು ಹಾಕೋಣ ಕ್ಲೀನಾಗಿ. ನೋಡಿ ಸಖತ್ತಾಗಿದೆ ಹೋಟೆಲು. ತಿಂಡಿ ತಿನ್ಕೊಂಡು ಆಮೇಲೆ ಏನಕ್ಕೂ ಹ್ಯಾಂಡ್ ವಾಶ್. ಇವಂದು ಹ್ಯಾಂಡ್ ವಾಶ್ ಬೇರೆ. ತಿನ್ನೋ ಹಂಗೆ. ಅಲ್ಲಿ ಹಿಂದೆ ತಿಂಡಿ ತಿಂದ್ವಿ, ಈ ಕಡೆ ಬಂದಿದ್ವಿ. ರೈಟ್ ಹೋಗಿದ್ವಿ, ಚೈನ್ ಲೂಬ್ ಮಾಡಿಸೋಣ ಅಂತ. ಈಗ ಹೊರಟ್ವಿ ತಿಂಡಿ ತಿನ್ಕೊಂಡು. ಟೈಮ್ ಗೊತ್ತಿಲ್ಲ, ಸತ್ಯವಾಗ್ಲೂ ಗೊತ್ತಿಲ್ಲ ಟೈಮ್ ಎಷ್ಟಾಯ್ತು ಅಂತ. ರೋಡ್ ಹೆಂಗಿದೆ ಗೊತ್ತಿಲ್ಲ. ಈ ಕಡೆ ನಾವು ನೆನ್ನೆ ಬಂದಿದ್ದು ಈ ಹೈವೇಲಿ. ಫುಲ್ ಡೌನ್ ಇದೆ. ನಿಲ್ಲಿಸ್ಬಿಟ್ಟು ಹೋಗೋದು ಒಳ್ಳೇದು. ಲಾರಿ ಎಲ್ಲ ಹೆವಿ ಬರ್ತಿರ್ತಾರೆ. ನೆನ್ನೆ ಇಲ್ಲಿ ನಿಂತಿದ್ವಿ, ಹೆಂಗೆ ಡಾಡಾಕ್ ಅಂತ ಹೋಗ್ತಾಯಿದ್ರು ಅಂದರೆ ನೋಡಬೇಕಿತ್ತು ನೀವು. ರೈಟ್ ಸೈಡ್ ಹೋದರೆ ಅದೇ 1 ಅವರ್ ವಾಪಸ್ ಊರ ಕಡೆ. ಇದು ಶಿರ್ಸಿ ರೋಡ್. ಇದು ಶಿರ್ಸಿ ರೋಡ್. ಯಾನ 19. ಹುಬ್ಳಿ ಯಲ್ಲಾಪುರ ಶಿರ್ಸಿ ಯಾಣ. ಇಲ್ಲಿ ರೈಟ್ ಹೋಗ್ಬೇಕು ನೋಡಿ, ಲೆಫ್ಟು. ನಾನು ಅವನನ್ನು ನೋಡ್ಕೊಂಡು ಹೋಗ್ತಿದ್ದೀರ. ಆಗ್ತಾ ಹೆವಿ ಸೈಕು ನೋಡಿ. ಇಲ್ಲಿ ರೈಟ್ ತೊಗೊಂಡ್ವಿ. ಇಲ್ಲಿಂದ ಯಾಣ 19 ಕಿಲೋಮೀಟರ್ಸ್ ಇದೆ. ಈಗ ಆಫ್ ಮಾಡಿದ್ದೆ. ನಾನು ಈಗ ಜಸ್ಟ್ ಆಫ್ ಮಾಡಿದ್ದೆ. ಈಗ ನಾವು ಹೋಗ್ತಾ ಇದ್ದೀವಿ ವಿಭೂತಿ ಫಾಲ್ಸ್ ಕಡೆ. ಯಾನಾಗ ಫಸ್ಟ್ ಹೋಗಿ ಬರೋಣ ಅಂದ್ಕೊಂಡ್ವಿ. ಇಲ್ಲೇನೋ ಟ್ರೆಕ್ ಬೇರೆ ಮಾಡಬೇಕಂತೆ ಫಾಲ್ಸಿಗೆ. ಅದಕ್ಕೆ ಫಸ್ಟ್ ಫಾಲ್ಸಿಗೆ ಹೋಗಿ ಆಮೇಲೆ ಯಾಣ ಕೇವ್ಸಿಗೆ ಹೋಗ್ತೀವಿ. ಫುಲ್ ಜನ. ಸೈಕಿದೆ ಜಾಗ ನೋಡಿ ಇಲ್ಲಿ. ಇಲ್ಲೇ ಪಾರ್ಕಿಂಗಾ? ಇಲ್ಲೇ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ಬೇಕಾ? ಇಲ್ಲ. ವಿಭೂತಿ ಜಲಪಾತಕ್ಕೆ ಸುಸ್ವಾಗತ. ಕುಮಟಾ ಉಪವಿಭಾಗ ಹಿರೇಗುತ್ತಿ ವಲಯ. ಅಪ್ಪ
ಮಹಾಗಣಪತಿ ಗ್ರಾಮ ಅರಣ್ಯ ಸಮಿತಿ ಮಾಬಾಗಿ ಅಂಗಡಿ ಬೈಲ್ ಪ್ರವೇಶ 8 ಸಂಜೆ 5 ತನಕ ಟಿಕೆಟ್ ಪಡೆಯುವ ಸ್ಥಳ. ಓಕೆ 40 ರೂಪಾಯಿ ಅಂತೆ ಒಂದು ಗಾಡಿಗೆ. ಇಲ್ಲೇನೋ ಡ್ರೆಸ್ ಚೇಂಜ್ ವಾಶ್ರೂಮ್ ಅವೈಲೇಬಲ್ ಅಂತೆ, ಫೋನ್ಪೇ ಅವೈಲೇಬಲ್ ಅಂತೆ, ಏನೇನೋ ಇದೆ ಭಯಾನಕ ಇಲ್ಲಿ. ಓ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಾ? ಓಕೆ ಬ್ರೋ, ನಡ್ಕೊಂಡು ಹೋಗೋಣ. ಸ್ಟೆಪ್ಸು ಎಲ್ಲಿ? ಬಂದಿದ್ದೀವಿ ವಿಭೂತಿ ಫಾಲ್ಸ್ ಕಡೆ ಈಗ. ಡೆಪ್ಯೂಟಿ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಕಾರವಾರ ಡಿವಿಷನ್ ಹೊಸಕಂಬಿ ರೇಂಜ್ ಅಂತೆ ಇದೆ, ನೋಡ್ಕೊಂಬಿಡಿ. ಈಗ 2 ಕಿಲೋಮೀಟರ್. ನಾನು ಇವಾಗ ಶೂ ಹಾಕೊಂಡ್ಬಂದಿದ್ದೀನಿ. ಏನು ಮಾಡಬೇಕು? ಹಾಂ, ವ್ಲಾಗ್ ಮಾಡ್ತೀನಿ ನಾನು. ಮತ್ತೆ ಇದೆಲ್ಲ ಫುಲ್ ನೋಡಿ. ಅನಿಮಲ್ಸ್ ಆಫ್ ವಿಭೂತಿ ಫಾಲ್ಸ್. ಓ ಮ್ಯಾಮಲ್ಸ್ ಆಫ್ ವಿಭೂತಿ ಫಾಲ್ಸ್. ಹಾಂ, ನಿನ್ನೆ ಇದು ನೋಡಿದ್ವಲ್ಲ ಇಲ್ಲಿ, ನಿನ್ನೆ ನಿಮಗೆ ವಿಡಿಯೋಲ್ಲಿ ತೋರಿಸಿದ್ವಲ್ಲ, ಇದು ಹನುಮಾನ್ ಲಂಗರು ಏನೋ ಅದು. ಹಾಂ, ಸೌಂಡ್ ಹೆವಿ ಬರ್ತಿದೆಯಲ್ಲ, ಚೆನ್ನಾಗಿದೆ ಅನಿಸುತ್ತೆ ನನಗೂ. ಮಳೆ ಬಂದಿದೆಯಲ್ಲ ಶಶು. ಹಾಂ, ಇಳಿಯೋಕ್ಕಾಗೋದು ಇಲ್ಲ ಅನ್ಕೊತೀನಿ. ನೋಡ ವಿಭೂತಿ ಫಾಲ್ಸ್ ಏನೇನಿದೆ ಅಂತ ಸ್ಕ್ರೀನ್ಶಾಟ್ ಹೊಡ್ಕೊಂಬಿಡಿ, ಇಲ್ಲ ಪಾಸ್ ಮಾಡಿ ಆಯಿತಾ. ಎಲ್ಲ ಕ್ಲೀನಾಗಿ ಕಾಣ್ತಿದ್ದಲ್ಲ. ಹಾಂ ಅಷ್ಟೇ. ನಾನು ಗೂಗಲ್ ಮಾಡೋದಾಗಿ ನಾನು ಯಾಕಿಲ್ಲ ವ್ಲಾಗ್ ಮಾಡ್ಕೊಂಬರ್ತಿದ್ದೆ. ಎಲ್ಲ ಗೂಗಲೇ ಮಾಡ್ಕೊಂಡು ಕೂತ್ಕೊಂಡವರು. ವಿಭೂತಿ ಫಾಲ್ಸ್ ಅಂತ ಹೊಡಿಯೋದು ಗೂಗಲ್ ಮ್ಯಾಪಲ್ಲಿ ಹಿಂಗೆ ನಡ್ಕೊಂಡು ಹೋಗ್ಬೋದಿತ್ತು ಹಂಗಾರೆ ಅವರು. ನಾನು ತೋರಿಸ್ತಿರೋದು ಅಲ್ವಾ ಗೈಸ್. ಇಂಥ ಒಡೆ ನನ್ನ ಮಕ್ಕಳಿದ್ರೆ ನಮ್ಮ ವ್ಲಾಗರ್ಸನ್ನು ಎಂಕರೇಜ್ ಮಾಡೋದು ಇನ್ನೊಬ್ಬನೇ ಸಿಂಚಿ. ಇಂಥ ಒಡೆ ನನ್ನ ಮಕ್ಕಳಿದ್ರೆ ವ್ಲಾಗಿಂಗ್ ಕಮ್ಯುನಿಟಿನೇ ಮುಚ್ಚಬೇಕು. ಇವನನ್ನು ಬ್ಯಾನ್ ಮಾಡಿ, ವ್ಲಾಗಿಂಗಿಂದ ಇನ್ಸ್ಟಾಗ್ರಾಮಿಂದ ಬ್ಯಾನ್ ಮಾಡಿ. ಒಂದು ದೊಡ್ಡಗದೆ ಸ್ಟೇಸ್ ಅಂತ ಇದೆ ಒಂದು, ಅದನ್ನು ಬ್ಯಾನ್ ಮಾಡಿ. ಆಗಲೇ ಸುಮಾರು ಜನ ಹೆಂಗಿದ್ರು ಏನೇನೆಲ್ಲ ಬ್ಯಾನ್ ಮಾಡ್ತಿದ್ದಾರೆ ಹುಡ್ಕೊಂಡು. ನೀವು ಮಾಡಿ ಹೇಳ್ತೀನಿ ಅಷ್ಟೇ, ಚೆನ್ನಾಗಿರುತ್ತೆ. ಮೇಲೋಗಿ ಸಿಗ್ತೀವಿ ಬಿಡಿ. ನಮಗಿದೆಲ್ಲ ಏನೋ ಅಪ್ಪ ಆಗಿಲ್ಲ ಇನ್ನೂ. ನೋಡೋಣ ಇನ್ನೂ ಯಾವ್ದಾದ್ರು ದೊಡ್ಡ ಅಪ್ಪ ಸಿಗುತ್ತಾ ಅಂತ. ಓಕೆ ಬಾಯ್ ಗಾಯ್ಸ್, ಸಿ ಯು ಗಾಯ್ಸ್. ವಿಭೂತಿ ಫಾಲ್ಸಲ್ಲೆಲ್ಲ ಮುಗಿಸಿದ್ವಿ, ಎಲ್ಲ ಆಲ್ರೆಡಿ ಎಲ್ಲ ಮಾಡಿದ್ವಿ. ಬಂದ ತಕ್ಷಣ ತೋರಿಸಿದ್ದೀನಿ ನಿಮಗೆ. ಇದೇ ಫಾಲ್ಸು ಹೇಗಿದೆ, ಸಖತ್ತಾಗಿದೆ ಅಲ್ಲ. ಎಸ್ ನೋಡಿ, ಸಿಂಚಿ ಬ್ರೋ, ಧನುಷ್, ಶಾಶು. ಡ್ರೋನು ಲೈಟಾಗಿ ಕ್ರ್ಯಾಶ್ ಆಯಿತು. ಫುಲ್ ಸ್ಯಾಡಾಗಿ ಕೂತಿದ್ದಾನೆ ಶಾಶು. ಅಂದರೆ ಏನೂ ಆಗಿಲ್ಲ, 100% ಏನೂ ಆಗಿರಲ್ಲ. ಇಲ್ಲಿ ನೋಡಿ, ಇಲ್ಲಿಂದ ವ್ಯೂ ನೋಡಿ. ಹಿಂಗೆ ಬಂದು ನಾವು ಅಲ್ಲೆಲ್ಲ ಹೋಗಿದ್ವಿ, ಅಲ್ಲಿ ಎಲ್ಲ ಹೋಗಿದ್ವಿ. ಆ ಜಾಗಕ್ಕೆ ಎಲ್ಲ ಹೋಗಿ ಬಂದಿದ್ದು. ಇಲ್ಲಿ ಬಂದು ಹಿಂಗೆ ಬಂದು ಇಲ್ಲಿ ಹೋಗಿ ಅಲ್ಲೂ ಫಾಲ್ಸ್ ಇದೆ. ಮತ್ತು ಈ ಮರದಿಂದ ಆಚೆಗೆ ಅಲ್ಲೂ ಕೆಳಗಡೆ ಫಾಲ್ಸ್ ಇದೆ ಅಷ್ಟೇ. ಇಲ್ಲಿಂದ ಹೋಗಿ ಈಗ ಸೀದಾ ಯಾನಕ್ಕೆ ಹೊಸ ಕಡೆ. ಇಟ್ಕೊಳ್ಳಿ ಹೆಲ್ಮೆಟ್ ಇಟ್ಕೊಳ್ಳಿ, ಆಗಿಟ್ಕೊಳ್ಳಿ. ಇವಾಗ ಸಾಮಾನಾಗಿತ್ತು, ನಂಗೆ ಗೊತ್ತಿತ್ತು. ಮೈಕ್ ಬಿದ್ದೋಗಿತ್ತು. ಈಗ ಹೊರಟ್ವಿ ಅಷ್ಟೇ. ಲಾಸ್ಟ್ ಇನ್ನೇನು ಇಲ್ಲಿಗೆ ಬರಲ್ಲ. ಒಂದು ಸತಿ ಬಂದು ಹೋಗೋವಂಥ ಪ್ಲೇಸ್ ಅಷ್ಟೇ ಇದು. ಮತ್ತೆ ಬರೋ ಅಂಥ ಪ್ಲೇಸ್ ಏನಲ್ಲ ಇದು ಅಷ್ಟೇ. ಬಾಯ್ ವಿಭೂತಿ ಫಾಲ್ಸ್. ಈಗ ನೆಕ್ಸ್ಟು ಯಾನ ಕೇವ್ಸ್, ಅಲ್ಲಿಗೆ ಹೋಗ್ತೀವಿ.